ಇವತ್ತು ಎಲ್ಲ ಆರೋಪಿಗಳ ಕಸ್ಟಡಿ ಅಂತ್ಯಗೊಳ್ಳುತ್ತೆ. ಇವತ್ತು ಮಧ್ಯಾಹ್ನದ ಮೇಲೆ ಇವರೆಲ್ಲರನ್ನೂ ಕೂಡ ಅಂದರೆ ದರ್ಶನ್ ಮತ್ತು ದರ್ಶನ್ ಸಂಗಡಿಗರು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. 13 ವರ್ಷಗಳ ಹಿಂದೆ ಪತ್ನಿ ಜೊತೆ ಜಗಳ ಮಾಡಿ ಅವರಿಗೆ ಹೊಡೆದು ಬಡಿದು ಜೈಲು ಸೇರಿದಂಥ ದರ್ಶನ್ ಇವತ್ತು ಮಧ್ಯಾಹ್ನ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಬೆಂಗಳೂರಿನ 24ನೇ ACMM ಕೋರ್ಟ್ ಇಲ್ಲಿ ದರ್ಶನ್ ಮತ್ತು ದರ್ಶನ್ ಸಂಗಡಿಗರನ್ನ ಹಾಜರುಪಡಿಸಲಾಗುತ್ತೆ. 2 ಬಾರಿ ಪೊಲೀಸ್ ಕಸ್ಟಡಿ ಪಡೆದು ವಿಚಾರಣೆ ಮಾಡಲಾಗಿದೆ. 9 ದಿನ ಪೊಲೀಸ್ ಕಸ್ಟಡಿಯಲ್ಲೇ ದರ್ಶನ್ ಕಳೆದಿದ್ದಾರೆ. ಹೀಗಾಗಿ ಇವತ್ತು ಬಹುತೇಕ ನ್ಯಾಯಾಂಗ ಬಂಧನ ಆಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟರೆ ಜೈಲು ಪಾಲಾಗುವಂಥದ್ದು ನಿಶ್ಚಿತ. 2011ರಲ್ಲಿ ಪತ್ನಿ ಮೇಲೆ ಜಗಳ ಮಾಡಿ 28 ದಿವಸ ಸೆಂಟ್ರಲ್ ಜೈಲಲ್ಲಿದ್ದರು. 28 ದಿವಸ. ಅದಾದಮೇಲೆ ಈಗ ನೋಡಿ 13 ವರ್ಷದಲ್ಲಿ ಮತ್ತೊಂದು ಸರಿ ರಿಪೀಟ್ ಆಗಿದೆ. MC ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಇದು 28 ದಿವಸ ಅಲ್ಲ, ಇದು ಎಷ್ಟು ತಿಂಗಳಾಗುತ್ತೋ. ಗ್ರಹಚಾರ ನೆಟಗಿರಲಿಲ್ಲ ಅಂತಂದರೆ ವರ್ಷ ತನಕ ಹೋದರೂ ಆಶ್ಚರ್ಯ ಇಲ್ಲ. ಕನಿಷ್ಠ 3 ತಿಂಗಳು ಕಂಬಿ ಎಣಿಸ್ಬೇಕಾಗತ್ತೆ ಅನ್ನುವಂಥ ಮಾತಿದೆ. 3 ರಿಂದ 4 ತಿಂಗಳು. 13 ವರ್ಷಗಳ ನಂತರ ಮತ್ತೆ ಜೈಲು ಕಾಣುವಂಥದ್ದು ನಿಶ್ಚಿತ. ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇವತ್ತು ಕೋರ್ಟಿಗೆ ಹಾಜರುಪಡಿಸ್ತಾರೆ. ಏನಾದರೂ ಬೆಂಗಳೂರಿನ 24ನೇ ACMM ಕೋರ್ಟಿಗೆ ಇವತ್ತು ಹಾಜರುಪಡಿಸಲಾಗುವಂಥದ್ದು. ನ್ಯಾಯಾಂಗ ಬಂಧನ ಅಂತಂತಂದರೆ ಜೈಲು ಸೇರುವಂಥದ್ದು ನಿಶ್ಚಿತ. ಬಹುಶಃ ಅದೇ ಲಕ್ಷಣಗಳು ಕಾಣ್ತಾ ಇವೆ. ಯಾಕಂದರೆ 2 ಬಾರಿ ಈಗಾಗಲೇ ವಿಚಾರಣೆ ಮಾಡಾಗಿದೆ. ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಎಲ್ಲ ಸಿದ್ಧತೆಗಳು ಆಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಇವತ್ತೇನು ಕೋರ್ಟಿಗೆ ಹಾಜರುಪಡಿಸ್ತಾರೆ, ಹಾಜರಿಗೆ ಸಂಬಂಧಪಟ್ಟಂಗೆ ಅವರ ಲಾಯರ್ ಏನು ಹೇಳ್ತಾರೆ ನೋಡೋಣ. ದರ್ಶನ್ ತನಿಖೆ ಬಹುತೇಕ ಮುಗಿದಿರಬಹುದು. ಸಂಜೆ 5 ಗಂಟೆ ಒಳಗಡೆಗೆ ಕೋರ್ಟಿಗೆ ಹಾಜರುಪಡಿಸಬೇಕು. ಕಸ್ಟಡಿಗೆ ಕೇಳೋದು ತನಿಖಾಧಿಕಾರಿಗಳ ನಿರ್ಧಾರ. ಇನ್ನೇನು ಕಸ್ಟಡಿ ಕೇಳುವಂಥ ಸಾಧ್ಯತೆಗಳು ಕಡಿಮೆ ಇದೆ. ದರ್ಶನ್ ಪರ ವಕೀಲ ಅನಿಲ್ ಬಾಬು ಹೇಳಿಕೆ ಕೊಟ್ಟಿದ್ದಾರೆ. ಜಾಮೀನು ಅರ್ಜಿ ಸಂಬಂಧ ನಾವು ಚರ್ಚೆ ಮಾಡಿದ್ವಿ. ಜಾಮೀನು ಅರ್ಜಿ ಹಾಕಲಿಕ್ಕೆ ಇನ್ನೂ ಸಮಯ ಇದೆ. ನಾವು ಚರ್ಚೆ ಮಾಡಿ ನಂತರ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಾಬು. ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ 20ನೇ ತಾರೀಕು ಸಂಜೆ 5 ಗಂಟೆ ಗಂಟ ಇತ್ತು. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡ್ತಾರೆ. ಇನ್ನೂ ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟು ವೀಕೆಂಡ್ ಅದರ್ವೈಸ್ ನಮ್ಗೆ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋಂಥ ಅವಶ್ಯಕತೆ ಇಲ್ಲ ಅನ್ಕೊಳ್ತೀವಿ. ನೋಡೋಣ ಮಧ್ಯಾಹ್ನ ಏನು ಮಾಡ್ತಾರೆ ನೋಡೋಣ. ಇಲ್ಲ ಬೇಲ್ ಅಪ್ಲಿಕೇಶನ್ಸ್ ಇವತ್ತು ಏನೋ ರಿಮೈಂಡ್ ಅಪ್ಲಿಕೇಶನ್ಸ್ ಹಾಕ್ತಾರೋ ಇಲ್ಲ ಏನು ಜುಡಿಷಿಯಲ್ ಕಸ್ಟಡಿಗೆ ಹೋದಂಥ ನಂತರ ಅಟ್ಲೀಸ್ಟ್ 1 ವೀಕ್ ಟೈಮ್ ತಗೊಂಡು ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಇಲ್ಲ ಇವತ್ತಿಲ್ಲ, 1 ವೀಕ್ ಟೈಮ್ ಆಗುತ್ತೆ. ವಿಲ್ ಟೇಕ್ ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ ರಂಗನಾಥ್, ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ಬೇಕು ನೆಸೆಸಿಟಿ ಇತ್ತು ಅಂದರೆ ಯಾರನ್ನ ಆಯ್ಕೆ ಮಾಡ್ಬೋದು ಇಲ್ಲ ನಾವು ಮಾಡ್ಬೋದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ 1 ವಾರ 2 ವಾರದಲ್ಲಿ ನಾವು ಮಾಡ್ತೀವಿ. ಸರ್ ಈಗ ದರ್ಶನ್ ಅವ್ರು ಏನಾದ್ರು ಚರ್ಚೆ ಮಾಡಿದ್ರು ಸರ್? ಇಲ್ಲ ಬೇಲ್ ಸಂಬಂಧಪಟ್ಟಾಗ ನಾವು ಹೇಳಿದ್ದೀವಿ ಮೂವ್ ಮಾಡ್ತೀವಿ, ಓಕೆ ಇರಿ ನೀವು ಅಂತ ಹೇಳಿ ಎಲ್ಲ ಮಾತುಕತೆ ಮಾಡ್ಬಿಟ್ಟು ಬಂದಿದ್ದೀವಿ ಅಷ್ಟೇ. DNA ಟೆಸ್ಟು ಏನು ಮಾಡಿಸಿದ್ದಾರೆ ಅದೆಲ್ಲ ಈಗ ನೋಡಿ ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ. ಅಂದರೆ ಅದು ತನಿಖೆಯ ಒಂದು ದಿನಚರಿ. ಅದು ಆರೋಪಿಗಾಗಲಿ ಅಥವಾ ಅವರ ವಕೀಲರಿಗಾಗಲಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ. ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ. ನಮಗೆ ಈ ಅಂತಿಮ ವರದಿ ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಸಿದ ನಂತರ ನಮಗೆ ಮಾಹಿತಿ ಅದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಅಲ್ಲಿಯ ತನಕ DNA ಟೆಸ್ಟ್ ಮಾಡಿದಾರೋ ಇಲ್ವೋ ಅನ್ನುವ ಮಾಹಿತಿ ನಮ್ಗೆ ಯಾರಿಗೂ ಲಭ್ಯ ಆಗೋದಿಲ್ಲ. ಅದು ಆ ಮಾಹಿತಿ ತನಿಖಾಧಿಕಾರಿ ಹಾಗೂ ನ್ಯಾಯಾಲಯಕ್ಕೆ ಮಾತ್ರ ಇರ್ತದೆ. ಖಂಡಿತ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ DNA ಪರೀಕ್ಷೆಯನ್ನು ಮಾಡಿಸಲಿಕ್ಕೆ
ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಅನುಮತಿಯನ್ನು ಪಡೆದೇ ಮುಂದುವರಿಯತಕ್ಕದ್ದು ಅನ್ನುವ ಒಂದು ಆದೇಶ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಅದರ ಅನುಸಾರ ಮಾಡಬೇಕಾಗ್ತದೆ. ಖಂಡಿತ ಸ್ಯಾಂಪಲ್ ತಗೊಳ್ಳಿಕ್ಕೆ ನ್ಯಾಯಾಲಯದ ಅನುಮತಿ ತೆಗೆದುಕೊಂಡೇ ಮಾಡಬೇಕಾಗ್ತದೆ. ಆದ್ದರಿಂದ ಅದು ಆ DNA ಟೆಸ್ಟ್ ಮಾಡಿದರೋ ಇಲ್ವೋ ಅಂತ ನಮಗೆ ಈಗ ಯಾವುದೇ ಮಾಹಿತಿ ಈಗ ಕಂಡು ಬರ್ತಿಲ್ಲ ಸದ್ಯಕ್ಕೆ. ದರ್ಶನ್ ಪರ ವಕೀಲ ರಂಗನಾಥ್ ಹೇಳಿದಂಥ ಮಾತನ್ನು ಕೇಳಿದ್ರಿ. DNA ಅದನ್ನೆಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮಗಂತೂ ಮಾಹಿತಿ ಇಲ್ಲ. ಯಾಕಂದರೆ ಇದು ಏನೇನು ನಡಿಬೇಕು ಎಲ್ಲವೂ ಕೂಡ ನಡೀತಾ ಇರುತ್ತೆ, ನಮಗೆ ಎಲ್ಲವೂ ಕೂಡ ಮಾಹಿತಿ ಇರಲ್ಲ ಅನ್ನುವಂಥ ಮಾತು.